ಜೈ ಸಾಯಿರಾಮ್. ಇವತ್ತು ಬಾಬಾ ಅವರ ಒಂದು ಭಿಕ್ಷೆ ಕಥೆಯನ್ನು ಹೇಳ್ತೀನಿ. ಬಾಬಾ ಅವರು ಯಾವಾಗಲೂ 5 ಮನೆಗಳಿಂದ ಮಾತ್ರ ಭಿಕ್ಷೆಯನ್ನು ಬೇಡಿ ಬರ್ತಾ ಇದ್ರು. ಆ 5 ಮನೆಗಳಿಂದ ಹಸಿಯಾಗಲಿ ಅಥವಾ ಒಣದಾಗಲಿ ಆಹಾರವನ್ನು ಅವರು ತಗೊಂಡು ಬಂದವಾಗ ಅದನ್ನು ಏನು ಮಾಡ್ತಾಯಿದ್ರು, ಎಲ್ಲವನ್ನು ಕಲಿಸಿ ಆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಕಲಿಸಿ ಅವರು ಅಲ್ಲಿರುವಂತಹ ನಾಯಿಗಳಾಗಿರ್ಬೋದು, ಬೆಕ್ಕುಗಳಾಗಿರಬಹುದು, ಪಕ್ಷಿಗಳಾಗಿರ್ಬೋದು, ಕಾಗೆಗಳಾಗಿರಬಹುದು, ಎಲ್ಲದಕ್ಕೂ ಅವರು ಊಟವನ್ನು ಬಡಿಸ್ತಿದ್ರು. ಆ ಊಟ ಬಡಿಸಿ ಅದರಲ್ಲಿ ಮಿಕ್ಕಿರುವಂತಹ ಕಡಿಮೆಯಷ್ಟು ಪೋರ್ಷನನ್ನು ಮಾತ್ರ ಬಾಬಾ ಅವರು ತಮ್ಮ ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ರು. ಈ ಒಂದು ಕಲಿಸುವುದರಿಂದ ನಮಗೆ ಬಾಬಾ ಏನು ತಿಳಿಸ್ಕೊಟ್ರು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲೂ ಕೂಡ ಇಂತಹ ಒಂದು ಕಷ್ಟ ಸುಖಗಳು ಬರುತ್ತೆ. ಹಾಗಾಗಿ ಅದೆಲ್ಲವನ್ನು ನಾವು ಸಮಾನವಾಗಿ ಸ್ವೀಕರಿಸಬೇಕು ಅನ್ನುವಂತಹ ಒಂದು ಈ ಕಲಿಸುವಿಕೆಯ ಪದ್ಧತಿಯಿಂದ ನಮಗೆ ತಿಳಿಸ್ಕೊಟ್ರು. ಆಮೇಲೆ ಈ ಮಣ್ಣಿನ ಪಾತ್ರೆ ಬಗ್ಗೆ ಹೇಳೋದಾದ್ರೆ, ಅದು ಕೊಲಂಬೋ ಅಂತ